ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಇಂದ ತುಂಬಾನೇ ಕಲಿಯೋದಿದೆ. ಕೆಲವೊಬ್ರು ವ್ಯಕ್ತಿಗಳು ಅವ್ರು ಏನೊಂದು ತಪ್ಪು ಮಾಡ್ತಾ ಇದಾರೆ ಅದನ್ನ ತಿದ್ದುಕೊಂಡು ಮುಂದಕ್ಕೆ ಹೋಗ್ಬೇಕಾಗಿದೆ. ಇಲ್ಲಿ ಈ ಹಿಂದೆ ಕೂಡ ರಕ್ಷಿತ್ ಅವರು ಇದೇ ತರದ ಒಂದು ಮಿಸ್ಟೇಕ್ ಮಾಡಿದ್ರು, ಇವಾಗೂ ಕೂಡ ಅದೇ ತರದ ಒಂದು ಮಿಸ್ಟೇಕು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಪ್ರೋಮೋ ಬಿಟ್ಟಾಗ ಇಲ್ಲಿ ರಕ್ಷಿತ್ ಅವ್ರದ್ದು ಏನು ತಪ್ಪಿಲ್ವೇನೋ, ಫಸ್ಟ್ ಇಲ್ಲಿ ಎಪಿಸೋಡ್ ನೋಡ್ಬಿಡೋಣ, ಆ ನಂತರ ಇಲ್ಲಿ ಮಾತಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ. ಕೆಲವೊಬ್ರು ತುಂಬಾನೇ ಹೇಳಿದ್ರೆ ಇಲ್ಲಿ ರಕ್ಷಿತ್ ಅವ್ರದ್ದು ಏನೂ ತಪ್ಪಿಲ್ಲ, ಪ್ರೋಮೋದಲ್ಲಿ ಇಲ್ಲಿ ತೋರಿಸಿರೋದೇ ಬೇರೆ ಅಂತ ಅಂದ್ಬಿಟ್ಟು. ಈಗ ಎಲ್ರಿಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಕೆಲವೊಬ್ರು ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಗಿಲ್ಲಿ ಅವರು ಆ ರೀತಿಯಾಗಿ ಮಾತಾಡಲೇ ಇಲ್ಲ. ಇಲ್ಲಿ ರಕ್ಷಿತ್ ಅವರೇ ಅದನ್ನ ಬೇರೆ ತರ ಅನ್ಕೊಂಡ್ಬಿಟ್ರು. ಅವರೇ ಹೇಳಿದ್ರು ಇಲ್ಲಿ ನನಗೆ ಬೇರೆಯವ್ರ ಹೆಸರಿತ್ತು, ಇಲ್ಲಿ ಜಾನ್ವಿ ಅವ್ರು ಹೇಳಿದ ತಕ್ಷಣ ನನ್ನ ಮೈಂಡಿಗೆ ಬಂದಿದ್ದು ಗಿಲ್ಲಿ ಅವ್ರ ಹೆಸರು ಅಂತ ಇಲ್ಲಿ ಹೇಳಿದ್ರು. ಕಾವ್ಯ ಅವ್ರ ಹೆಸರು ತಗೋಬೇಕಾದ್ರೆ ಇಲ್ಲಿ ಅವ್ರು ಏನು ಹೇಳಿದ್ರು, ಕಾಂಪಿಟೇಟರ್ ಅಲ್ಲ ಅಂತ ಇಲ್ಲಿ ಹೇಳಿದ್ರು. ಆದರೆ ಯಾಕೆ ಆ ರೀತಿ ಮಾತಾಡ್ತಾ ಇದಾರೋ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಸಖತ್ತಾಗಿ ಬೇಜಾರಾಗುತ್ತೆ. ನಾಮಿನೇಷನ್ ಅನ್ನೋ ಒಂದು ವಿಚಾರ ಇಲ್ಲಿ ಸಿಕ್ಕಾಪಟ್ಟೆ ಬೇರೆಯವ್ರಿಗೂ ಹರ್ಟ್ ಆಗುತ್ತೆ. ನಾಮಿನೇಟ್ ಮಾಡಲಿ ಬೇಡ ಅಂತ ಹೇಳಲ್ಲ, ಸತ್ಯವಾಗ್ಲು ರೀಸನ್ ಕೊಡ್ತಾರಲ್ಲ ಆ ಒಂದು ಪ್ರಾಪರ್ ರೀಸನ್ನು ಕರೆಕ್ಟ್ ಆಗಿರಲ್ಲ. ನಾನು ಇವರೊಬ್ಬರನ್ನೇ ಬ್ಲೇಮ್ ಮಾಡ್ತಲ್ಲ, ಬೇರೆಯವ್ರು ಎಲ್ಲರೂ ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸಿಲ್ಲಿ ರೀಸನ್ಗಳು ಕೊಡ್ತಾರೆ. ಅದರಲ್ಲೂ ಕೂಡ ಅಭಿ ಅವರು ರಘುನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾರಲ್ಲ, ಏನೊಂದು ರೀಸನ್ ಕೊಟ್ಟಿದ್ದಾರೆ ಅಂತ ನಿಮಗೂ ಕೂಡ ಇಲ್ಲಿ ಗೊತ್ತಿದೆ. ಪರ್ಟಿಕ್ಯುಲರ್ ಆದ ಒಂದು ರೀಸನ್ ಇರಬೇಕು, ಕರೆಕ್ಟಾಗಿ ಮಾತಾಡಬೇಕು. ಯಾರೂ ಕೂಡ ಇಲ್ಲಿ ಯೋಚನೆ ಮಾಡ್ತಾರೆ, ಒಟ್ಟು ಒಂದು ಪರ್ಸನಲ್ ರೀಸನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಮನಸ್ಸಲ್ಲಿ. ನಾಮಿನೇಷನ್ ಅಂತ ಬಂದಾಗ ಅದನ್ನ ಇಲ್ಲಿ ಹೇಳ್ಬಿಡ್ತಾರೆ. ಸದ್ಯಕ್ಕೆ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಧ್ರುವಂತ್ ಅವರು ಮತ್ತೆ ಇಲ್ಲಿ ಗಿಲ್ಲಿಯವರು ಮಾತಾಡಿಕೊಂಡು ಕೂತಿದ್ದಾರೆ. ಇಲ್ಲಿ ಅಶ್ವಿನಿ ಅವರಿಂದ ಸ್ವಲ್ಪ ಅವರೊಂದು ಟೀಮ್ ಏನಿತ್ತು ಅದರಿಂದ ಈಚೆ ಬಂದ ಮೇಲೆ ಜಾಸ್ತಿ ಗಿಲ್ಲಿಯವ್ರ ಹತ್ತಾನೆ ಇಲ್ಲಿ ಸಮಯನ ಕಳೀತಾ ಇದ್ದಾರೆ. ಅದರಲ್ಲೂ ಕೂಡ ಜಾನ್ವಿ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾರೆ, ಅವರೇನು ದಡ್ರಲ್ಲ, ನಾವು ದಡ್ರು ಅಂತ ಇಲ್ಲಿ ಹೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಏನಿದೀವಿ ನಾವು ಅದೊಂದೇ ಮ್ಯಾಟ್ರ್ ಆಗಲ್ಲ, ಹೊರಗಡೆ ಹೋದ ಮೇಲೂ ಕೂಡ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಅವ್ರ ಜೊತೆನೇ ಇಲ್ಲಿ ಇರೋದು. ಅವರು ಹಾಗಿದ್ದಾರೆ ಹೀಗಿದ್ದಾರೆ ಕಾರು ಬಂಗ್ಲೆ ಅಂತ ಇಲ್ಲಿ ಮಾತಾಡಿದ್ರು. ಅಂದ್ರೆ ಸಿಕ್ಕಾಪಟ್ಟೆ ಬೆಜ್ಜನ್ ಮಾಡಿಬಿಟ್ಟು ಮಡಗ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇದೇ ಒಂದು ಡೈಲಾಗ್ನ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಹೇಳಿದ್ರು. ಈಗ ನೋಡಿ, ಧ್ರುವಂತ್ ಅವರು ಅಶ್ವಿನಿ ಅವ್ರ ಜೊತೆ ಇದ್ದಾಗ ಗಿಲ್ಲಿಯವ್ರ ಬಗ್ಗೆ, ಇವಾಗ ಗಿಲ್ಲಿಯವ್ರ ಜೊತೆ ಇದ್ದಾರೆ, ಅಶ್ವಿನಿ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಮಾತಾಡಿ ತಪ್ಪು ಅಂತ ಇಲ್ಲಿ ಹೇಳ್ತಲ್ಲ, ಎದುರುಗಡೆನೆ ಇಲ್ಲಿ ಹೇಳಬೇಕಿತ್ತು ಜಾನ್ವಿ ಅವ್ರ ಬಗ್ಗೆ. ಆದರೆ ಇಲ್ಲಿ ಅಶ್ವಿನಿ ಅವರು ಸೆಂಟ್ರಲ್ ಬಂದಿದ ತಕ್ಷಣನೇ ಸ್ವಲ್ಪ ಅಲ್ಲಿಂದ ದೂರ ಹೋಗ್ತಾರೆ. ಅವಾಗ ಇಲ್ಲಿ ಡೈರೆಕ್ಟ್ ಆಗಿ ಹೆಸರು ತಗೊಳ್ಳಲ್ಲ, ಬೇರೆ ರೀತಿಯಾಗಿ ಇಲ್ಲಿ ಮಾತಾಡ್ತಾರೆ. ಸ್ವಲ್ಪ ಈ ಒಂದು ವಿಚಾರ ನಾನು ಹೇಳ್ತಾ ಇರೋದು, ಧ್ರುವಂತ್ ಅವರು ಸ್ವಲ್ಪ ಸರಿ ಮಾಡ್ಕೋಬೇಕು. ಇಲ್ಲಿ ಯಾರ ಬಗ್ಗೆನೂ ಮಾತಾಡಿದ್ರೆ ಏನೂ ಕೂಡ ಇಲ್ಲಿ ಯೂಸ್ ಇಲ್ಲ. ನೀವು ಗಿಲ್ಲಿಯವ್ರನ್ನ ನೋಡ್ಬೋದು, ಅವ್ರು ಏನು ಮಾತಾಡಿರ್ತಾರೋ ಅದನ್ನೇ ಇಲ್ಲಿ ನೇರವಾಗಿ ಇಲ್ಲಿ ಬುಲೆಟ್ ಹೊಡೆದಂಗೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ ಸುದೀಪ್ ಸರ್, ನೇರವಾಗಿ ಹೊಡಿಬೇಕು ಬುಲೆಟು ಅಂತ ಅಂದ್ಬಿಟ್ಟು ಅದೇ ರೀತಿ ಇಲ್ಲಿ ಹೊಡಿತಾ ಇದ್ದಾರೆ. ಯಾರು ತಪ್ಪಿದ್ರು ಕೂಡ ತಪ್ಪು ಅಂತ ಹೇಳಿ, ಆದರೆ ಇಲ್ಲಿ ಜಾನ್ವಿ ಅವ್ರು ಮುಟ್ಟಾಳಲ್ಲ ಅಂತ ಹೇಳಿದ್ರಲ್ಲ, ಅದು ಅವರೊಂದು ಅಬ್ಸರ್ವ್ ಮಾಡಿರೋದು ಕರೆಕ್ಟಾಗೇ ಇದೆ. ಬಟ್ ಆದರೆ ಇಲ್ಲಿ ಅದನ್ನ ಅವ್ರು ಮುಂದ್ಗಡೆ ಹೇಳಬೇಕು, ಅವ್ರು ಇಲ್ಲದೆ ಇರಬೇಕಾದ್ರೆ ಹೇಳೋದು ತುಂಬಾನೇ ತಪ್ಪು ಅಂತ ಇಲ್ಲಿ ಅನಿಸುತ್ತೆ. ಇನ್ನು ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಇಲ್ಲಿ ಗಿಲ್ಲಿ ಅವರು, ಕಾವ್ಯ ಅವರು, ಸ್ಪಂದನ ಅವರು ಕೂತಿರ್ತಾರೆ, ಅಂದ್ರೆ ಮಲ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿ ಜಾನ್ವಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಇಬ್ರು ಕೂಡ ಒಂದು ರೂಮಲ್ಲಿ ಇರ್ತಾರೆ. ಇಲ್ಲಿ ಸುಮ್ಮನೆ ನಾರ್ಮಲ್ ಆಗಿ ಮಾತಾಡಬೇಕಾದ್ರೆ ಇಲ್ಲಿ ಆಂಕರಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಗಿಲ್ಲಿ ಅವರು ಇಲ್ಲಿ ಟಾಪಿಕ್ ಎತ್ತುತ್ತಾರೆ. ಇಲ್ಲಿ ಮೇಯ್ನ್ ಆಗಿ ಗಿಲ್ಲಿ ಅವರು ಏನೂ ತಪ್ಪು ಮಾತಾಡಲಿಲ್ಲ. ಇಲ್ಲಿ ಅವ್ರು ಹೇಳಿದ್ದು ಸವಿರುಚಿ ಕಾರ್ಯಕ್ರಮ ಅಂತ ಹೇಳಿದ್ರು, ಬಟ್ ಅನುಬಂಧ ಅಂತ ಇವರೇ ಇಲ್ಲಿ ಸೇರಿಸ್ಕೊಂಡು ಇನ್ನೇನ ಆಂಕರಿಂಗ್ ಮಾಡಬೇಕು ಅಂತ ಇದೆಯಾ ಅಂತ ಇಲ್ಲಿ ಕೇಳಿದ್ರು. ಅದಕ್ಕೆ ಕಾವ್ಯ ಅವ್ರು ಏನಂದ್ರು, ಇಲ್ಲ ಬೇಡ ಅಂತ ಹೇಳು ಗಿಲ್ಲಿ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರು ಹೇಳಿದ್ರು. ಅಂದ್ರೆ ಇಲ್ಲಿ ಅಡಿಗೆ ಪ್ರೋಗ್ರಾಮ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಬೇಡ ಅಂತ ಹೇಳು ಗಿಲ್ಲಿ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಹೇಳಿದ್ರು. ಅಂದ್ರೆ TRP ವಿಚಾರಣ ಇಲ್ಲಿ ಮಾತಾಡಿದ್ರು ಅಷ್ಟೇ. ಒಂದು ಪ್ರೋಗ್ರಾಮ್ನ ಕೆಳಗಡೆ ಮಾಡಿ, ಒಂದು ಪ್ರೋಗ್ರಾಮ್ನ ಇಲ್ಲಿ ಹೈ ಆಗಿ ಮಾಡಿ ಮಾತಾಡ್ಲೇ ಇಲ್ಲ. ನಾವು ಹೊರಗಡೆ ಬಂದ ತಕ್ಷಣ ಇಲ್ಲಿ ಆಂಕರಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಹೇಳಿದ್ರು, ಗಿಲ್ಲಿ ಅವರು ಇಲ್ಲಿ ಹೇಳಿದ್ರು. ಆದರೆ ತುಂಬಾನೇ ಅಣಗಿಸಿದ್ದು, ತುಂಬಾನೇ ಓವರ್ ಆಗಿ ಮಾತಾಡಿದ್ದು ಇಲ್ಲಿ ಜಾನ್ವಿ ಅವ್ರು ಹೇಳಿದ್ದು ಸವಿರುಚಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ದು ಅಷ್ಟೇ. ಆದರೆ ಅನುಬಂಧ ಅಂತ ಅಂದ್ಬಿಟ್ಟು ಇವರೇ ಸೇರಿಸ್ಕೊಂಡ್ರು. ಅಂತ ಒಂದು ಪ್ರೋಗ್ರಾಮ್ಗೆ ಇಲ್ಲಿ ನೀವು ಆಂಕರಿಂಗ್ ಮಾಡಬೇಕು ಅಂತಂದ್ರೆ ತುಂಬಾನೇ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಅದು ಈಸಿ ಜಾಬ್ ಅಲ್ಲ ಅಂತ ಕೂಡ ಇಲ್ಲಿ ಮಾತಾಡಿದ್ರು. ಅಂದ್ರೆ ಬೇಡದಿರೋ ಮಾತುಗಳು ತುಂಬಾನೇ ಬಂತು. ಇಲ್ಲಿ ನಿಜವಾಗ್ಲೂ ಇದನ್ನ ಸ್ಪಂದನ ಅವ್ರು ಕೂಡ ಇಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾರೆ, ಆ ರೀತಿಯಾಗಿ ಇಲ್ಲಿ ಗಿಲ್ಲಿ ಮಾತಾಡಲಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ರಕ್ಷಿತ್ ಅವರು ಮೇನ್ ಆಗಿ ಇರಲಿಲ್ಲ, ಅದನ್ನೇ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ನಿಜವಾಗ್ಲೂ ನಾವು ನೋಡಿದಾಗೆ ಕೆಲವೊಂದ್ಸತಿ ಇಲ್ಲಿ ಅದು ತಪ್ಪು ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ನೋಡಿದೆಲ್ಲ ನಿಜ ಆಗಲ್ಲ. ಒಂದ್ಸತಿ ಇವರು ಬರೀ ಅವರು ಜಾನ್ವಿ ಅವ್ರು ಹೇಳ್ತಿರೋದನ್ನೇ ಇವರು ರಕ್ಷಿತ್ ಅವರು ಕರೆಕ್ಟ್ ಅಂತ ಹೇಳ್ಬಿಟ್ರಲ್ಲ, ಈ ಒಂದು ಪಾಯಿಂಟು ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಕೂಡ ಇಲ್ಲಿ ಹೇಳಿದೆ ರಿವ್ಯೂ ಕೊಡಬೇಕಾದ್ರೆ ಫಸ್ಟು ನೋಡ್ಬಿಡೋಣ ಎಪಿಸೋಡು, ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತಂದ್ಬಿಟ್ಟು. ಇಲ್ಲಿ TRP ವಿಚಾರ ಮಾತಾಡಿದ್ದು ಅಷ್ಟೇ ಗಿಲ್ಲಿಯವರು. ಅಂದರೆ ನೀವು ಆ್ಯಂಕರಿಂಗ್ ತುಂಬ ಕೆಟ್ಟದಾಗಿ ಮಾಡ್ತಾ ಇದ್ದೀರಾ, ನೀವು ಚೆನ್ನಾಗೇ ಮಾಡ್ತಾಯಿಲ್ಲ ಅಂತ ಇಲ್ಲಿ ಹೇಳಲಿಲ್ಲ. ಮತ್ತು ಒಂದು ಚಾನಲ್ನ ಕೆಳಗಡೆ ಹಾಕಿ ಇನ್ನೊಂದು ಚಾನಲ್ನ ಮೇಲ್ ಮಾಡಿಬಿಟ್ಟು ಇಲ್ಲಿ ಮಾತಾಡಲೇ ಇಲ್ಲ. ನಮಗೆ ಅಡುಗೆ ಕಾರ್ಯಕ್ರಮದ ಬಗ್ಗೆ ಗೊತ್ತಿಲ್ಲ, ನಾವು ಮಾಡಲ್ಲ ಅಂತ ಇಲ್ಲಿ ಹೇಳಿದ್ರು ಅಷ್ಟೇ. ಆದರೆ ಬೇಡದೇ ಇರೋ ಕಾಮಿಡಿ ಮಾಡ್ತೀಯಾ, ಅದಕ್ಕೆ
ಮಾಡಬೇಕು ಅಂತಂದರೆ ತುಂಬಾ ಶ್ರಮ ಇರಬೇಕು ಅಂತ ಇಲ್ಲಿ ಜಾನ್ವಿ ಅವ್ರು ಹೇಳಿದ್ರು. ಇಲ್ಲಿ ಇವ್ರು ಹೇಳ್ತಿರೋದೇ ಬೇರೆ, ಇಲ್ಲಿ ಜಾನ್ವಿ ಅವ್ರು ಅರ್ಥ ಮಾಡಿಕೊಂಡು ಅದನ್ನು ಬೇರೆ ರೀತಿ ಇಲ್ಲಿ ಪೋರ್ಟ್ರೇ ಮಾಡಿಬಿಟ್ಟು ಹೇಳಿದ್ರು. ಇನ್ನು ಇದಾಗಿದ ತಕ್ಷಣ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಲ್ಲಿ ಗಿಲ್ಲಿ ಅವ್ರು ಬರ್ತಾರೆ, ಅಶ್ವಿನಿ ಅವ್ರ ಹೆಸರು, ಜಾನ್ವಿ ಅವ್ರ ಹೆಸರನ್ನ ತಗೊಂತಾರೆ. ಇಲ್ಲಿ ಕರೆಕ್ಟ್ ಆದ ರೀಸನ್ ಇಲ್ಲಿ ಕೊಡ್ತಾರೆ. ಅದೇ ಸ್ವಲ್ಪ ಓವರ್ ಆಗಿ ಮಾತಾಡೋದು ಇಲ್ಲೂ ಕೂಡ ಜಾನ್ವಿ ಅವರೇ. ಇಲ್ಲಿ ಬೇರೆಯವ್ರನ್ನ ಕೆಳಗಾಕ್ಬಿಟ್ಟು ಮಾತಾಡ್ತೀಯಾ, ನಿನಗೆ ಬೇಡದೇ ಇರೋ ಕಾಮಿಡಿನ ಮಾಡ್ತೀಯಾ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಮೇನ್ ಆಗಿ ಕಾಮಿಡಿ ಅಂದ್ರೆ ಅರ್ಥ ಏನು ಮತ್ತೆ ಕಾಮಿಡಿನ ಯಾವ ತರ ಮಾಡಬೇಕು ಅಂತ ಅಂದ್ಬಿಟ್ಟು ಜಾನ್ವಿ ಅವ್ರನ್ನ ಕೇಳಬೇಕು ನಿಜವಾಗ್ಲೂ ಕೂಡ. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ? ಇಲ್ಲಿ ಗಿಲ್ಲಿಯವರು ಬೇಡದೇ ಇರೋ ಕಾಮಿಡಿನ ಮಾಡ್ತಾ ಇದ್ದಾರಾ, ಬೇಡದೇ ಇರೋ ಕಂಟೆಂಟ್ನ ಇಲ್ಲಿ ಹುಡುಕ್ತಾ ಇದ್ದಾರಾ? ಮತ್ತು ಇಲ್ಲಿ ಕಣ್ಣೀರು ಬರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕಣ್ಣೀರು ಯಾಕೆ ಬರಬೇಕು? ಅದು ರೀಸನ್ನೇ ಅಲ್ಲ ನಿಜವಾಗ್ಲೂ ಕೂಡ ಇಲ್ಲಿ ಜಾನ್ವಿ ಅವ್ರು ಹೇಳೋದಕ್ಕೆ. ಏನೋ ಒಂದು ಡಿಫೈನ್ ಮಾಡ್ಕೋಬೇಕು, ಒಟ್ಟಿನಲ್ಲಿ ಮಾಡ್ಕೊತಿದ್ದಾರೆ. ಇಲ್ಲಿ ಅಶ್ವಿನಿ ಅವರಿಗೆ ನೆರಳಾಗಿ ಅವರು ಕಾಣಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಇದ್ದದನ್ನ ಇದ್ದಂಗೆ ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಜಾನ್ವಿ ಅವರು ತಗೊಂತಿಲ್ಲ ಅಷ್ಟೇ. ಇದ್ರ ಬಗ್ಗೆ ಧ್ರುವಂತವ್ರು ಕೂಡ ಇಲ್ಲಿ ಹೇಳ್ತಾರೆ, ಇಲ್ಲಿ ನೀವು ಅಶ್ವಿನಿ ಅವ್ರನ್ನ ಬಿಟ್ಟರೆ ನೀವು ಬೇರೆ ಯಾರ ಹತ್ರನೂ ಕೂಡ ನೀವು ಜಾಸ್ತಿ ಕಾಣಿಸ್ತಾ ಇಲ್ಲ, ನೀವು ನೆರಳಾಗಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೂ ಕೂಡ ಇಲ್ಲಿ ಒಪ್ಕೊಳ್ಳಲ್ಲ. ಸದ್ಯ ಇಲ್ಲಿ ಗಿಲ್ಲಿ ಅವರು ಇವರಿಬ್ಬರನ್ನ ನಾಮಿನೇಟ್ ಮಾಡಿದ್ದು ಕರೆಕ್ಟೇ. ಯಾಕಂದ್ರೆ ರೀಸನ್ ಕೊಟ್ಟರಲ್ಲ, ಆ ಒಂದು ರೀಸನ್ ಕರೆಕ್ಟ್ ಆದ ರೀಸನ್, ಪ್ರಾಪರ್ ರೀಸನ್ ಅಂತಾನೆ ಇಲ್ಲಿ ಅನ್ನಿಸ್ತು. ಅಶ್ವಿನಿ ಅವ್ರು ಹೇಳ್ತಾರೆ ಇಲ್ಲಿ ಅವ್ರ ಹೆಸರು ತಗೊಂಡಿದ ತಕ್ಷಣ, ಗಿಲ್ಲಿನ ನನ್ನ ಮೆಚ್ಚೋಕೆ ಇಲ್ಲಿ ಬಂದಿಲ್ಲ ಅಂತಂದ್ಬಿಟ್ಟು. ಯಾರು ಹೇಳಿದ್ರು ಗಿಲ್ಲಿನ ಮೆಚ್ಚೋಕ್ಕೋಸ್ಕರ ನೀವು ಬಿಗ್ ಬಾಸ್ಗೆ ಹೋಗಿದ್ದೀರಾ ಅಂತಂದ್ಬಿಟ್ಟು? ನೀವು ಬೇಡದೇ ಇರೋ ಗಲಾಟೆ ಮಾಡೋಕ್ಕೆ ಇಲ್ಲಿ ಬಿಗ್ ಬಾಸ್ಗೆ ಹೋಗಿದ್ದೀರಾ ಅಂತ ಇಲ್ಲಿ ಅನ್ನಿಸ್ತದೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಮುಗ್ದಿದ ತಕ್ಷಣ ಒಂದ್ ದಿವಸ 2 ದಿವಸ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬೇಕು ಅಂತ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಆ ನಂತರನೇ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಏನೋ ಕಂಟೆಂಟ್ ಸಿಕ್ಲಿಲ್ವಲ್ಲ ಅಂತಂದ್ಬಿಟ್ಟು ಬೇಕು ಅಂತ ಅರ್ಚಾಡೋದು, ಕೂಗಾಡೋದು, ಬೇಡದೇ ಇರೋರಿಗೆ ಇಲ್ಲಿ ಬೇಡದೇ ಇರೋ ಭಾಷೆಯಲ್ಲಿ ಬೈಯೋದು, ಆ ರೀತಿಯಾಗಿ ಮಾಡ್ಬಿಡ್ತಾರೆ. ಹೆಚ್ಚಾಗಿ ಇಲ್ಲಿ ಕನ್ನಡಗಿಂತ ಇಂಗ್ಲಿಷ್ ಪದಗಳನ್ನ ಇಲ್ಲಿ ಬಳಸ್ತಾ ಇದ್ದಾರೆ ಅಶ್ವಿನಿ ಅವರು. ಇದಾಗಿದ ತಕ್ಷಣ ಸೂರಜ್ ಅವರು ಬರ್ತಾರೆ, ಅವರು ಜಾನ್ವಿ ಅವ್ರ ಹೆಸರು, ಮಾಳು ಅವ್ರ ಹೆಸರನ್ನ ತಗೊಂತಾರೆ. ನೆಕ್ಸ್ಟ್ ಇಲ್ಲಿ ಜಾನ್ವಿ ಅವರೇ ಬರ್ತಾರೆ, ಧ್ರುವಂತ್ ಅವ್ರ ಹೆಸರನ್ನ ಮತ್ತೆ ಗಿಲ್ಲಿ ಅವ್ರ ಹೆಸರನ್ನ ತಗೊಂತಾರೆ. ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಅಂತ ಇಲ್ಲಿ ಹೇಳ್ತಾರೆ ಗಿಲ್ಲಿ ಅವ್ರಿಗೆ. ಇಲ್ಲಿ ಸ್ವಯಂ ಘೋಷಿತ ವಿನ್ನರ್ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಗಿಲ್ಲಿ ಅವರು ಈ ತರ ಮಾಡ್ತಾರಲ್ಲ, ಅದಕ್ಕೆ ಇಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಇದೊಂದು ರೀಸನ್ನೇ ಅಲ್ಲ ಅಂತ ಇಲ್ಲಿ ಅನ್ಸುತ್ತೆ. ಏನಕ್ಕೆಂದ್ರೆ ನಿಜವಾಗ್ಲೂ ಕೂಡ ಅವ್ರು ಕನ್ಫ್ಯೂಸ್ ಆಗಿದ್ದಾರೆ. ಗಿಲ್ಲಿ ಅವ್ರು ಹೇಳ್ತಾರೆ ತುಂಬಾ ಕನ್ಫ್ಯೂಷನ್ ಇದೆ ನಿಮಗೆ ಅಂತಂದ್ಬಿಟ್ಟು. ನಿಜವಾಗ್ಲೂ ಕೂಡ ಅವ್ರು ಕನ್ಫ್ಯೂಷನ್ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಯಾರ ಜೊತೆ ಇರಬೇಕು ಅಂತಂದ್ಬಿಟ್ಟು ಪ್ರಾಪರ್ ಆಗಿ ಅವ್ರಿಗೆ ಗೊತ್ತಿಲ್ಲ. ಒಂದ್ಸತಿ ಗಿಲ್ಲಿ ಅವ್ರ ಜೊತೆ ಮಾತಾಡ್ತಾರೆ ಚೆನ್ನಾಗಿ, ಒಂದ್ಸತಿ ಒಂದು ರಘು ಅವ್ರ ಹತ್ರ ಮಾತಾಡ್ತಾರೆ, ಆ ನಂತರ ಇಲ್ಲಿ ಅಶ್ವಿನಿ ಅವ್ರ ಹತ್ರ ಮಾತಾಡ್ತಾರೆ. ಸುಮ್ಮನೆ ಒಟ್ನಲ್ಲಿ ಯಾರೋ ಜೊತೆಲಿ ಇರಬೇಕಲ್ಲ, ಇದೀನಿ ತೋರಿಸ್ಕೊಂತೀನಿ ಅನ್ನೋ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಆದರೆ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಏನೂ ಇಲ್ಲ ಅಂತ ಅನಿಸ್ತದೆ. ಅದರಲ್ಲೂ ಕೂಡ ಪ್ರತಿ ಸತಿ ಕೂಡ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇರ್ತಾರೆ, ಸ್ವಯಂ ಘೋಷಿತ ವಿನ್ನರ್ ಅಂತಂದ್ಬಿಟ್ಟು. ಕೊನೆಗೆ ನಾನು ಹೇಳ್ತಿರೋದು, ಒಂದ್ ವೇಳೆ ಇಲ್ಲಿ ಬಿಗ್ ಬಾಸ್ ಈ ಸತಿ ಸೀಸನ್ 12ನ ಇಲ್ಲಿ ಗಿಲ್ಲಿಯವ್ರು ಏನಾದರೂ ವಿನ್ ಆದರೆ, ಓ ಬಿಡಪ್ಪ ಸ್ವಯಂ ಘೋಷಿತ ವಿನ್ನರ್ ಅಂತ ಘೋಷಿಸ್ಕೊಂಡಿದ್ದಲ್ಲ, ಗೆದ್ದುಬಿಟ್ಟೆ ಅಂತ ಇಲ್ಲಿ ಹೇಳ್ತಾರೆ ಅಷ್ಟೇ, ಬೇರೆ ಏನು ಕೂಡ ಅವ್ರ ಬಾಯಲ್ಲಿ ಬರಲ್ಲ. ಆದರೆ ಇಲ್ಲಿ ಸ್ವಲ್ಪ ಈ ಒಂದು ಎಪಿಸೋಡ್ ನೀವು ನೋಡಿದಾಗ ಗೊತ್ತಾಗುತ್ತೆ, ಸ್ವಲ್ಪ ಓವರ್ ಆಗಿ ಮಾತಾಡಿದ್ರು ಅಂತ ಇಲ್ಲಿ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಇವ್ರು ಆಗಿದ ತಕ್ಷಣ ಇಲ್ಲಿ ರಾಶಿಕಾ ಅವ್ರು ಬರ್ತಾರೆ, ಧ್ರುವಂತ್ ಅವ್ರ ಹೆಸರು ಮತ್ತೆ ಕಾವ್ಯ ಅವ್ರ ಹೆಸರಿನಲ್ಲಿ ತಗೊಂತಾರೆ. ಕಾವ್ಯ ಅವ್ರಿಗೆ ಒಂದೇ ಒಂದು ರೀಸನ್ ಕೊಡೋದು ಇಲ್ಲಿ ರಾಶಿಕಾ ಅವರು. ಇಲ್ಲಿ ಸುಮಾರು 3 ರಿಂದ 4 ವಾರ ನಾಮಿನೇಟ್ ಆಗಿಲ್ಲ, ತುಂಬಾ ಸೇಫ್ ಆಗಿ ಬರ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅದೊಂದು ರೀಸನ್ನೇ ಅಲ್ಲ, ಬಟ್ ಪರ್ಟಿಕ್ಯುಲರ್ ಆದ ರೀಸನ್ ಕೊಡಬೇಕಿತ್ತು, ಕೊಡ್ಲಿಲ್ಲ ಅವರು. ಎಲ್ಲ ಚೆನ್ನಾಗಿ ಮಾಡ್ತಾರೆ, ಸ್ಟ್ಯಾಂಡ್ ಕೂಡ ಚೆನ್ನಾಗಿ ತಗೊಂತಾರೆ ಅಂತ ಇಲ್ಲಿ ಹೇಳಿದ್ರು. ಆದ್ರೂ ಕೂಡ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಅಂದ್ರೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಕಾವ್ಯ ಅವರು ನಾಮಿನೇಟ್ ಆಗಬೇಕು ಅನ್ನೋದು. ಅಂದ್ರೆ ನನಗೆ ಆ ಥರ ಅನ್ನಿಸ್ತು ಅವ್ರು ಕೊಟ್ಟಿದ್ದ ರೀಸನ್ಗಳಲ್ಲಿ. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬರ್ತಾರೆ, ಕಾವ್ಯ ಅವ್ರ ಹೆಸರು ಮತ್ತೆ ಗಿಲ್ಲಿ ಅವ್ರ ಹೆಸರನ್ನ ತಗೊಂತಾರೆ. ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾರಲ್ಲ, ನನಗಂತೂ ಚೂರು ಕೂಡ ಇಲ್ಲಿ ಇಷ್ಟ ಆಗಲಿಲ್ಲ. ಏನಕ್ಕೆ ಅಂತಂದರೆ ಅವರು ಒಂದು ಕಂಟೆಂಡರೇ ಅಲ್ಲ ಅಂತ ಇಲ್ಲಿ ಹೇಳಿದ್ರು, ಸ್ಟ್ರಾಂಗ್ ಕಂಟೆಂಡರ್ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರಿಗೆ ಸಿಕ್ಕಿರೋ ಒಂದು ಆಪರ್ಚುನಿಟಿ ಅವರೇ ಹಾಳು ಮಾಡ್ಕೊತಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ರು. ಅದರಲ್ಲೂ ಕೂಡ ಗಿಲ್ಲಿ ಅವ್ರ ಬಗ್ಗೆ ಹೇಳಿದ್ರಲ್ಲ, ಇಲ್ಲಿ ಜಾನ್ವಿ ಅವ್ರು ಏನು ಹೇಳಿದ್ರು ಅದನ್ನೇ ಇಲ್ಲಿ ಹೇಳಿದ್ರು. ಅಶ್ವಿನಿ ಅವ್ರು ಅವತ್ತ ಆ ಥರ ಮಾತಾಡಿದ ತಕ್ಷಣ ನಿಮಗೆ ಬೇಜಾರಾಯಿತು, ಒಬ್ಬ ಯೂಟ್ಯೂಬರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರೊಫೆಷನ್ನ ಇಲ್ಲಿ ಕೆಳಗಡೆ ಹಾಕ್ಬಿಟ್ಟು ನೋಡಬಾರ್ದು ಅಂತಂದ್ಬಿಟ್ಟು ಇವಾಗ ನೀವು ಮಾತಾಡ್ತೀನಿ ಅಂತ ಇಲ್ಲಿ ಕೇಳಿದ್ರು. ಸಖತ್ ಬೇಜಾರಾಗಿದ್ದು ಅದೇ ವಿಚಾರಣೆ ಇಲ್ಲಿ. ಫಸ್ಟಿಗೆ ಅದಕ್ಕೆ ಇಲ್ಲಿ ನಾನು ಇಲ್ಲಿ ಹೇಳಿದ್ದು, ಅಲ್ಲಿ ಏನೊಂದು ಮಾತುಕತೆ ನಡೀತಿತ್ತು, ಇಲ್ಲಿ ರಕ್ಷಿತ್ ಅವರು ಇರಲೇ ಇರಲಿಲ್ಲ. ಅದನ್ನೇ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ರು, ಯಾರೋ ಏನೋ ಹೇಳ್ತಾರೆ ಅಂತಂದ್ರೆ ನಾನಿಲ್ಲಿ ಜಾನ್ವಿ ಅವ್ರಿಗೆ ಏನು ಅಂದೇ ಇಲ್ಲ, ಇದ್ರ ಬಗ್ಗೆ ಯಾಕೆ ಇಲ್ಲಿ ಮಾತಾಡಲಿಲ್ಲ ಅಂತ ಇಲ್ಲಿ ಕೇಳಿದ್ರು. ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ಅದನ್ನ ಸೀರಿಯಸ್ ಆಗಿ ತಗೊಂಡು ಮಾತಾಡಬಾರ್ದು. ನಿಜವಾಗ್ಲೂ ಕೂಡ ಆ ಒಂದು ಸಿಚುವೇಶನ್ ಏನಾಗಿತ್ತು, ಆ ಒಂದು ಸಿಚುವೇಶನ್ ಅಲ್ಲಿ ಯಾರ್ದು ತಪ್ಪಿತ್ತು ಯಾರ್ದು ಸರಿ ಇತ್ತು ಅಂತ ಅಂದ್ಬಿಟ್ಟು ಅಳದಿ ತೂಗಿ ಇಲ್ಲಿ ತೂಕ ಮಾಡದ ಮೇಲೇನೆ ಯಾವುದು ಸರಿ ತಪ್ಪು ಅಂತ ಅಂದ್ಬಿಟ್ಟು ಮಾತಾಡಬೇಕಾಗುತ್ತೆ. ಇಲ್ಲಿ ರಕ್ಷಿತ್ ಅವರು ಮಿಸ್ಟೇಕ್ ಮಾಡಿದ್ರು ಈ ಸತಿ ನಾಮಿನೇಷನ್ ವಿಚಾರದಲ್ಲಿ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಅಲ್ಲೊಂದು ಏನು ಮಾತುಕತೆ ನಡೆದಿತ್ತು ಅವ್ರಿಗೆ ಗೊತ್ತೇ ಇಲ್ಲ. ಇಲ್ಲಿ ಜಾನ್ವಿ ಅವ್ರು ಏನೋ ಹೇಳಿದ್ರು, ಒಟ್ಟಿನಲ್ಲಿ ಇಲ್ಲಿ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಇತ್ತು ಅಂತ ಕಾಣಿಸುತ್ತೆ. ಆದರೆ ಫಸ್ಟಿಗೆ ಬಂದಾಗ ಅವ್ರ ಹೆಸರು ಇರಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಆ ನಂತರನೇ ಜಾನ್ವಿ ಅವರು ಅದನ್ನು ಹೇಳಿದ ತಕ್ಷಣನೇ ಇಲ್ಲಿ ಅಂದರೆ ಒಂದೊಂದು ಚಾನಲ್ನ ಕೆಳಗಡೆ ಮಾಡಿ ಇನ್ನೊಂದು ಚಾನಲ್ನ ಮೇಲ್ ಮಾಡಿ ಮಾತಾಡ್ತೀಯಾ, ಒಂದು ಚಿಕ್ಕದು ದೊಡ್ಡದು ಅಂತಬಿಟ್ಟು ಸವಿರುಚಿ ಅನುಬಂಧ ಅಂತಬಿಟ್ಟು. ನಿಜವಾಗ್ಲೂ ಕೂಡ ಇಲ್ಲಿ ಫಸ್ಟು ಗಿಲ್ಲಿಯವ್ರ ಬಾಯಲ್ಲಿ ಅನುಬಂಧ ಅನ್ನೋ
ಅಂದರೆ ಆ ಒಂದು ಪ್ರೋಗ್ರಾಮ್ಗೆ ಇಲ್ಲಿ ಆ್ಯಂಕರಿಂಗ್ ಮಾಡಬೇಕು ಅಂತ ಅವ್ರು ಬಾಯಲ್ಲಿ ಬರಲೇ ಇಲ್ಲ. ಇದನ್ನ ಇಲ್ಲಿ ಜಾನ್ವಿ ಅವರು ಹೇಳಿದ್ದು ನಾನು ಎಪಿಸೋಡಲ್ಲಿ ಕೂಡ ಇಲ್ಲಿ ನೋಡಿದೆ. ಅದಕ್ಕೆ ಫಸ್ಟ್ ಇಲ್ಲಿ ಪ್ರೋಮೋ ರಿವ್ಯೂ ಕೊಡಬೇಕಾದ್ರೆ ನಾನು ಹೇಳಲಿಲ್ಲ ಯಾರ್ದು ತಪ್ಪು ಯಾರ್ದು ಸರಿ ಅಂತಂದ್ಬಿಟ್ಟು ವೆಯ್ಟ್ ಮಾಡಿ ನೋಡೋಣ ಅಂತ ಇಲ್ಲಿ ಅದಕ್ಕೆ ಹೇಳಿದ್ದು. ವೀಕ್ಷಕರೇ, ನಿಮಗೆ ಯಾರ್ದು ತಪ್ಪು ಯಾರ್ದು ಸರಿ, ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದೇನಾದ್ರೂ ಕರೆಕ್ಟ್ ಇತ್ತಾ, ಇಲ್ಲ ಜಾನ್ವಿ ಅವರು ಬೇಕು ಅಂತಾನೆ ಈ ರೀತಿಯಾಗಿ ಮಾತಾಡಿದ್ರ ಗಿಲ್ಲಿಯವ್ರನ್ನ ತಪ್ಪು ತಿಳ್ಕೊಳ್ಳಿ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ಕೂಡ ಅದರ ನೆಕ್ಸ್ಟ್ ಇಲ್ಲಿ ಧ್ರುವಂತ್ ಅವ್ರು ಬರ್ತಾರೆ. ಅಶ್ವಿನಿ ಅವ್ರ ಹೆಸರು ಜಾನ್ವಿ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಆಲ್ಮೋಸ್ಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಪರ್ಸನಲ್ ರೀಸನ್ಗಳನ್ನ ಇಟ್ಕೊಂಡ್ಬಿಟ್ಟು ಕೆಲವೊಬ್ರು ಕೊಟ್ಟರು ಅಂತ ಅನ್ಸುತ್ತೆ, ಕೆಲವೊಬ್ರು ಪ್ರಾಪರ್ ರೀಸನ್ ಅಂತ. ಅದಕ್ಕೆ ಫಸ್ಟ್ ಅಲ್ಲೇ ಇಲ್ಲಿ ಹೇಳಿದ್ದು ಅಶ್ವಿನಿ ಅವ್ರು ಏನು ತಪ್ಪು ಮಾಡ್ತಿದ್ದಾರೆ ಮತ್ತೆ ಜಾನ್ವಿ ಅವ್ರು ಏನು ತಪ್ಪು ಮಾಡ್ತಿದ್ದಾರೆ ಅದನ್ನ ಇಲ್ಲಿ ಕರೆಕ್ಟಾಗಿ ಹೇಳಿದ್ರು ಧ್ರುವಂತ್ ಅವರು. ಈ ಒಂದು ಪಾಯಿಂಟ್ ಅಲ್ಲಿ ನಾನು ಹೇಳ್ತಿರೋದು ನಾಮಿನೇಷನ್ ವಿಚಾರದಲ್ಲಿ ಅವ್ರು ಏನೇನು ತಪ್ಪು ಮಾಡ್ತಿದ್ದಾರೆ ಅಶ್ವಿನಿ ಅವರು ಅದನ್ನ ನೀಟಾಗಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಹೇಳಿದ್ರು. ಅವ್ರ ಜೊತೆ ಇದ್ದಾಗ ಮಾತ್ರ ಅವ್ರು ಒಳ್ಳೆಯವರು, ಅವರಿಂದ ಈಚೆ ಬಂದ್ರೆ ಕೆಟ್ಟವರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಲ್ಲ, ಈ ಮನೆಯಲ್ಲಿ ಮುಖವಾಡ ಹಾಕೊಂಡು ಬದುಕ್ತಿರೋದು ಇಲ್ಲಿ ಧ್ರುವಂತ್ ಅಂತಂದ್ಬಿಟ್ಟು ಇಲ್ಲಿ ಇವ್ರು ಹೇಳ್ತಾರೆ, ಅಶ್ವಿನಿ ಅವ್ರು ಹೇಳ್ತಾರೆ ಇಲ್ಲ ನಾನು ಹಾಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಕೊನೆಯದಾಗಿ ಇಲ್ಲಿ ನಡ್ಕೊಂಡು ಹೋಗ್ತಾರಲ್ಲ, ಇವ್ ನಾಮಿನೇಷನ್ ಮಾಡ್ತಾರೆ ಧ್ರುವಂತ್ ಅವರು. ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ ಏನು ಅಸಹ್ಯವಾಗಿ ಆಡ್ತಾನೆ ಇವನು ಅಂತಂದ್ಬಿಟ್ಟು, ಅದಕ್ಕೆ ಏನೋ ಪ್ರಾಬ್ಲಮ್ ಇರಬೇಕು ಇವನಿಗೆ ಅಂತಂದ್ಬಿಟ್ಟು ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ. ಯಾರಿಗೆ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಇವರು ನೋಡೋದೇನು ಬೇಕಾಗಿಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಅವ್ರು ಸಾಲ್ವ್ ಮಾಡ್ಕೊತಾರೆ. ಬಟ್ ಇಲ್ಲಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಪರ್ಸ್ನಲ್ ಒಂದು ರೀಸನ್ನ ಕೊಡೋಕ್ಕೆ ಹೋಗಬಾರ್ದು. ಜಾನ್ವಿ ಅವ್ರು ಕೊಟ್ಟಿದ್ದು ಒಂದು ಪರ್ಸ್ನಲ್ ರೀಸನ್ ಅಂತಲೇ ಅನಿಸ್ತು. ಇಲ್ಲಿ ಗಿಲ್ಲಿಯವ್ರು ಅವ್ರನ್ನ ನಾಮಿನೇಟ್ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ತಗೊಂಡ್ರು. ಕೆಲವೊಬ್ಬರು ಗಿಲ್ಲಿಯವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹೇಗಾದರೂ ಮಾಡಿ ನಾಮಿನೇಟ್ ಮಾಡಿಬಿಡಬೇಕು, ಹೊರಗಡೆ ಕಳಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಅದು ಸದ್ಯಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ಇಷ್ಟು ಜನ ಇಲ್ಲಿ ಯಾರ್ಯಾರು ಹೆಸರು ತಗೊಂಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗಿದೆ. ಆಲ್ಮೋಸ್ಟ್ ಆಗಿ ಇಲ್ಲಿ ಗಿಲ್ಲಿಯವ್ರ ಹೆಸರು ಜಾಸ್ತಿ ಬಂದಿದೆ. ಇಲ್ಲಿ ಗಿಲ್ಲಿಯವರು ಇವರ ನಾಮಿನೇಟ್ ಆಗಿರೋದು ಕನ್ಫರ್ಮು. ಇನ್ನು ಯಾರ್ಯಾರು ಏನೇನು ರೀಸನ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ವೀಕ್ಷಕರ, ಇವತ್ತಿನ ಎಪಿಸೋಡಲ್ಲಿ ಯಾರ್ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗಿದೆ. ಇನ್ನು ಫೈನಲ್ ಲಿಸ್ಟು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ನಾಳೆ ಎಪಿಸೋಡಲ್ಲಿ ತೋರಿಸ್ತಾರೆ. ಇನ್ನು ಇಲ್ಲಿ ಟ್ವಿಸ್ಟ್ ಕೊಟ್ಟರು ಕೂಡ ಇಲ್ಲಿ ಕೊಡ್ಬೋದು. ಏನಕ್ಕೆ ಅಂತಂದರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕೂಡ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಯಾಕಂತಂದರೆ ಈ ವಾರ ನೋ ಎಲಿಮಿನೇಷನ್ ವೀಕ್ ಇದ್ದರೂ ಕೂಡ ಇಲ್ಲಿ ಇರಬಹುದು. ನೋಡೋಣ ಏನೇನು ಟ್ವಿಸ್ಟ್ ಕೊಡ್ತಾರೆ ಅಂತಂದ್ಬಿಟ್ಟು ಕಾದು ನೋಡೋಣ. ವೀಕ್ಷಕರೇ, ಇದೆಲ್ಲ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ಇಲ್ಲಿ ಸ್ಪಂದನ ಅವರು ಮತ್ತು ಇಲ್ಲಿ ಕಾವ್ಯ ಅವರು ಮಾತಾಡ್ಕೊಂಡು ಕೂತಿರ್ತಾರೆ. ರಕ್ಷಿತ್ ಅವರು ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತಂದ್ಬಿಟ್ಟು ಜನಗಳಿಗೆ ಯಾವ ರೀತಿ ಅವರು ಪೋಟ್ರೆ ಮಾಡ್ಕೊತಿದ್ದಾರೆ ಅಂತಂದ್ರೆ ಅವ್ರ ವಿರುದ್ಧ ಯಾರೇ ನಿಂತಿದ್ರು ಕೂಡ ಇವ್ರ ಮನಸ್ಸಲ್ಲಿ ಒಳ್ಳೇದೇ ಇದೆ ಅನ್ನೋ ರೀತಿ ಇಲ್ಲಿ ಅವರು ತೋರಿಸ್ಕೊಂತಿದ್ದಾರೆ ರಕ್ಷಿತ್ ಅವರು ಅಷ್ಟೇ ಅಂತ ಇಲ್ಲಿ ಹೇಳಿದ್ರು. ಇದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ನಾನು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ದೀನಿ ಹಿಂದೆ. ಅದರಲ್ಲಿ ಧನುಷ್ ಅವರು ಕೂಡ ಇಲ್ಲಿ ಬಂದು ನಿಂತ್ಕೊಂಡಿರಲಿ ಹೇಳಿರ್ತಾರೆ. ಇವತ್ತು ಏನೊಂದು ರೀಸನ್ ಕೊಟ್ಟರು ಆ ಒಂದು ರೀಸನ್ ಪ್ರಾಪರ್ ಆದ ರೀಸನ್ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಗಿಲ್ಲಿಯವ್ರ ಬಗ್ಗೆ ಇರ್ಬೋದು, ಕಾವ್ಯವ್ರ ಬಗ್ಗೆ ಇರ್ಬೋದು, ಅವರು ನೇಮ್ ತಗೊಂಡಿದ್ದು ತಪ್ಪಲ್ಲ, ಅದೇ ಒಂದು ಪ್ರಾಪರ್ ಒಂದು ರೀಸನ್ ಏನಿದೆ ಆ ಒಂದು ರೀಸನ್ ಕೊಡ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಈ ಒಂದು ಮಿಸ್ಟೇಕ್ನ ರಘು ಅವರು ಮತ್ತೆ ಅಭಿ ಅವ್ರದ್ದು ತಗೊಂಡಿರ್ತಾರಲ್ಲ, ಅಭಿ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೂ ಕೂಡ ಇಲ್ಲಿ ಆ ವಾರ ಅವರು ಮೆಣಸಿನ್ಕಾಯಿ ತಿನ್ನಿಸಿದ್ರು. ಅದಕ್ಕೋಸ್ಕರ ಇಲ್ಲಿ ಅವ್ರನ್ನ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ನಿಂತರು. ರಘು ಅವರು ತುಂಬಾ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಅವ್ರು ನಾಮಿನೇಟ್ ಆಗಲೇಬೇಕು ಅಂತ ಕೂಡ ಈ ಹಟ್ಟಕ್ಕೆ ಬಿದ್ದುಬಿಟ್ಟು ಮಾಡಿದ್ರು ಅಂತ ಇಲ್ಲಿ ಅವರು, ಸ್ಪಂದನ ಅವರು ಮತ್ತೆ ಧನುಷ್ ಮೂರು ಜನ ಇಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಇಲ್ಲಿ ಯಾರು ಫೇಕ್ ಆಗಿ ಆಡ್ತಿದ್ರೆ ಮತ್ತೆ ಇಲ್ಲಿ ಮೈಂಡ್ ಗೇಮ್ ಯಾರ್ದು ಚೆನ್ನಾಗಿದೆ ಮತ್ತೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇರಬೇಕು. ಅವ್ರು ತುಂಬಾ ಕ್ಲಿಯರ್ ಆಗಿದ್ದಾರೆ. ಬಟ್ ಆದ್ರೆ ನಾವೇ ಇಲ್ಲಿ ಸ್ವಲ್ಪ ಡೌಟ್ ಹೇಳಿದೀವಿ, ಅವ್ರು ಏನು ಮತ್ತೆ ಅವರು ಸರಿಯಾಗಿ ಆಡ್ತಿದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಆದ್ರೆ ಇಲ್ಲಿ ಈ ಒಂದು ವಿಚಾರ ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಅದೇ ರೀತಿ ಆಟ ಆಡ್ತಾ ಇದಾರ, ಇಲ್ಲಿ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದಾರ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಸೇಫ್ ಆಗಿ ಆಡಬೇಕು ಅಂತ ಬಿಟ್ಟು ಇವ್ರ ವಿರುದ್ಧ ಯಾರು ಇರ್ತಾರೋ ಅಂದ್ರೆ ಇಲ್ಲಿ ರಕ್ಷಿತ್ ಅವ್ರ ವಿರುದ್ಧ ಯಾರ್ಯಾರು ಮಾತಾಡ್ತಾ ಇರ್ತಾರೋ ಅವ್ರ ಹತ್ರ ಒಳ್ಳೆಯವರಾಗಬೇಕು ಅಂತ ಬಿಟ್ಟು ರಕ್ಷಿತ್ ಅವ್ರು ಈ ರೀತಿ ಮಾಡ್ತಾ ಇದಾರ ಅಂತ ಕೂಡ ಇಲ್ಲಿ ಡೌಟ್ಗಳು ಬಂದ್ಬಿಡುತ್ತೆ. ನೋಡೋಣ ವೀಕ್ಷಕರೇ, ಯಾರ್ಯಾರು ಯಾವ್ಯಾವ ರೀತಿ ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು. ಪ್ರತಿಯೊಬ್ಬರು ಕೂಡ ಒಂದೇ ಥರ ಆಟ ಆಡಬೇಕು ಅಂತ ಏನಿಲ್ಲ. ಇಲ್ಲಿ ಕಳೆದ ವಾರ ಅಭಿಯವ್ರನ್ನ ಸೇವ್ ಮಾಡಬೇಕು ಅಂತ ಅಂದ್ಬಿಟ್ಟು 2 ವಾರದಿಂದ ಇಲ್ಲಿ ನಿಂತ್ಕೊಂಡಿದ್ರು. ರಘುವ್ರನ್ನ ನಾಮಿನೇಟ್ ಮಾಡಿದ್ರು, ಅವಾಗ ಅವರು ಮೆಣಸಿನ್ಕಾಯಿ ತಿಳಿಸಿದ್ರು ಅಭಿಯವರು. ಈಗ ಇಲ್ಲಿ ರಕ್ಷಿತಾ ಅವರು ಬೇಕು ಅಂತಂದ್ಬಿಟ್ಟು ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡೋದು, ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡೋದು, ಇದರಿಂದ ಇಲ್ಲಿ ಅಶ್ವಿನಿ ಅವರಿಗೆ ಜಾನ್ವಿ ಅವರಿಗೆ ಹತ್ರ ಆಗ್ತಾ ಇದಾರೆ ಏನೋ ಅಂತ ಅನಿಸ್ಬಿಡುತ್ತೆ. ಅವ್ರು ಯಾವ ಟೀಮಲ್ಲೂ ಕೂಡ ಇಲ್ಲ, ಇಲ್ಲಿ ನಾರ್ಮಲ್ ಆಗಿ ಆಟ ಆಡ್ಕೊಂಡ್ ಬಂದ್ರು. ಬಟ್ ಈ ಒಂದು ಸಿಚುವೇಶನ್ ನೋಡಿದಾಗ ಹಾಗೆ ಅನ್ಸ್ಬಿಡುತ್ತೆ. ನಿಮಗೆ ಹೇಗೆ ಅನಿಸ್ತು ವೀಕ್ಷಕರೇ? ಇಲ್ಲಿ ನಾನು ಯಾರ ಪರನೂ ಮಾತಾಡಿಲ್ಲ, ಯಾರ ವಿರೋಧನೂ ಇಲ್ಲಿ ಮಾತಾಡಿಲ್ಲ. ಈ ಒಂದು ಸಿಚುವೇಶನ್ ಯಾರ್ಯಾರು ಯಾವ್ಯಾವ ರೀತಿ ಮಾತಾಡ್ಕೊಂಡ್ರು ಅಂತ ಇಲ್ಲಿ ಹೇಳಿದ್ದೀನಿ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ, ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.